ಆದ್ರೆ ಇಷ್ಟು ಕೊಟ್ಟು ತಗೊಂಡೆ ಅಂತ ಹೇಳ್ಬಿಡ್ತೀವಿ. ಇವತ್ತು ಖರೀದಿ ಮಾಡಿರೋದನ್ನ ಇವತ್ತೇ ಎಲ್ಲ ದುಡ್ಡು. ಅದಾದ್ಮೇಲೆ ನಾವು ಯಾವತ್ತೂ ಆಸೆ ಪಡ್ಲಿಲ್ಲ. ಆ 7.5 ಲಕ್ಷ ಕೊಟ್ಟು ತಗೊಳ್ಳುವಂತ ಟೈಮ್ ಅವತ್ತೇನ್ ಕಣ್ಣೆದುರುಗಡೆ ಬಂದ್ ಹೋಯ್ತಲ್ಲ ನನಗೆ 1 ಸೆಕೆಂಡು, ಅದೇ ವಸ್ತು ಇವತ್ತು ಕೊಂಡ್ಕೊಂಡಿದ್ದೀನಿ. ಅದು 1 ಸೆಕೆಂಡ್ ಏನ್ ಬಂದಿದೆ ನೋಡಿ, ಭಗವಂತನ ತಲುಪಿದೆ ಅದು. ನಮಸ್ಕಾರ, ವೆಲ್ಕಮ್ ಟು ತೂಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ರ ಆರಾಮಿದ್ರ ಅನ್ಕೊಂಡೆ, ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತೊಂದು ಫುಲ್ ಖುಷಿ ವಿಚಾರನ ಹೇಳಕ್ ಬಂದೀನಿ. ನಾನು ಒಂದು ವಸ್ತುನ ಕೊಂಡ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಅದ್ರ ಬಗ್ಗೆ ಮಾತಾಡೋಕೆ ಮುಂಚೆ ಒಂದಷ್ಟು ಕೆಲವು ವಿಷಯಗಳನ್ನ ಹೇಳಬೇಕು, ಅಥವಾ ಅದೇ ಹೇಳ ಇದು ಹೇಳಂತ ಕನ್ಫ್ಯೂಷನ್ ಇದ್ದೀನಿ. ಫಸ್ಟ್ ಖುಷಿ ವಿಚಾರನ ಹೇಳ್ಬಿಡ್ತೀನಿ. ಇವತ್ತು ನಾನೊಂದು ಆ ವಸ್ತು ಏನು ಅಂತ ಹೇಳಲ್ಲ, ಆದರೆ ಇಷ್ಟು ಕೊಟ್ಟು ತಗೊಂಡೆ ಅಂತ ಹೇಳ್ಬಿಡ್ತೀನಿ, ಆಯ್ತಾ. ಒಂದು 7.5 ಲಕ್ಷ ಕೊಟ್ಟು ನಾನು ಆ ವಸ್ತುನ ತಗೊಂಡೆ. ಇವತ್ತು ಖರೀದಿ ಮಾಡಿರೋದು, ಅದನ್ನ ಇವತ್ತೇ ಎಲ್ಲ ದುಡ್ಡು ಕೊಟ್ಟು ಇವತ್ತೇ ಖರೀದಿ ಮಾಡಿರೋದು. ಈ ಖರೀದಿ ಮಾಡೋಕ್ಕೆ ಒಂದು ಕಾರಣ ಇದೆ ಫ್ರೆಂಡ್ಸ್, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಏನಪ್ಪಾ ಅಂತಂದ್ರೆ, ಎಲ್ಲವನ್ನು ಒಂದೊಂದರಿಂದ ಒಂದೊಂದು ಕಾರಣಗಳಿರುತ್ತೆ. ಕೆಲವೊಂದೊಂದು ಹೇಳ್ತಾ ಬರ್ತೀನಿ, ಏನಾದರೂ ಮಿಸ್ ಆದರೆ ಸ್ವಲ್ಪ ಕ್ಷಮೆ ಇರಲಿ ಎಲ್ಲರ ಹತ್ರ ಕೇಳ್ಕೊಳ್ಳೋದು. ಏನಂದ್ರೆ, ಆ ವಸ್ತು ಕೊಂಡ್ಕೋಬೇಕಂತ ಮನಸ್ಸಲ್ಲಿ ಇರಲಿಲ್ಲ, ನನ್ನ ಕನಸಲ್ಲೂ ಇರಲಿಲ್ಲ, ಮನಸ್ಸಲ್ಲೂ ಇರಲಿಲ್ಲ. ಸುಮ್ಮನೆ ಒಂದು ದಿವಸ ನನ್ನ ಕಣ್ಣಿದ್ರೆ ಒಂದು ಸಡನ್ ಆಗಿ ಅದಕ್ಕೆ ಒಂದು ಕಣ್ಣು ಹೋಯ್ತು. ಇದನ್ನ ಹೆಂಗಿರತ್ತೆ ತಗೊಂಡ್ರೆ ಅಂತ ಅಷ್ಟೇ ಅನ್ಕೊಂಡಿದ್ದೆ. ಅವತ್ತು ಒಂದೇ ಸೆಕೆಂಡ್ ಆ ಮನಸ್ಸು ಬಂದು ಹಿಂಗೆ ಹೋಗ್ಬಿಡ್ತು. ಅದ್ರ ಮೇಲೆ ನನಗೆ ಒಂದು ದಿವಸಕ್ಕೂ ಈ ವಿಚಾರಕ್ಕೆ ಬರಲಿಲ್ಲ, ಒಂದು ದಿವಸ ತಲೆಗೂ ಬರಲಿಲ್ಲ, ಅದನ್ನು ತಗೊಳ್ಳೇಬೇಕು ಅಂತ ಹಠ ತೊಟ್ಟಿಲ್ಲ, ಅಥವಾ ಅದು ಬೇಕೇ ಬೇಕು ಅಂತ ನಮ್ಮ ಮನಸ್ಸಲ್ಲಿ ಯಾವತ್ತೂ, ನಮ್ಮ ಮನೆಯವ್ರಿಗಾಗಲಿ ನನಗಾಗಲಿ ಯಾವತ್ತೂ ಅನಿಸ್ಲೇ ಇಲ್ಲ. ಅದು ಸುಮ್ಮನೆ ಅವತ್ತು ಹಿಂಗೆ ಕಣ್ಣೆದುರುಗಡೆ ಅಷ್ಟೇ ಬಂದೋಗಿತ್ತು, ಅದು ಅಲ್ಲಿಗೆ ಮುಗೀತು. ಅದಾದ್ಮೇಲೆ ನಾವು ಯಾವತ್ತೂ ಆಸೆ ಪಡಲಿಲ್ಲ. ನಾನು ಯಾಕೆ ಆಸೆ ಪಡಲಿಲ್ಲ ಅಂದರೆ, ಈ ನನ್ನ 3 ವರ್ಷದಲ್ಲಿ ನನಗೆ ಹುಷಾರಿಲ್ದಂಗೆ ಆಯ್ತಲ್ವಾ, ಹಾಗಾಗಿ ನಾನೇ ದುಡಿಯಲ್ಲ ಅಂದರೆ ಇನ್ನೊಂದು ಆಸೆ ಪಡೋದ್ರಲ್ಲಿ ಏನು ಅರ್ಥ ಇರುತ್ತೆ ಅಂತ ನಾನು ಯಾವುದಕ್ಕೂ ಆಸೆ ಪಟ್ಟಿರಲಿಲ್ಲ. ಹಾಗೆ ನಾನು ಸುಮ್ಮನೆ ಹೀಗೆ ಜೀವನನ ಕಳೀತಾ ಬಂದು ಇವತ್ತು ಏನಾಗ್ಬಿಡ್ತಂದ್ರೆ, ಸಡನ್ ಆಗಿ ಆ 7.5 ಲಕ್ಷ ಕೊಟ್ಟು ತಗೊಳ್ಳುವಂಥ ಟೈಮ್ ಬಂತು. ಅದೇ ವಸ್ತು ಫ್ರೆಂಡ್ಸ್, ಅವತ್ತೇನು ಕಣ್ಣೆದುರುಗಡೆ ಬಂದು ಹೋಯ್ತಲ್ಲ ನನಗೆ 1 ಸೆಕೆಂಡು, ಅದೇ ವಸ್ತು ಇವತ್ತು ಕೊಂಡ್ಕೊಂಡಿದ್ದೀನಿ. ತುಂಬಾ ಖುಷಿ ಇದೆ. ನಿಮ್ಮೆಲ್ಲರ ಆಶೀರ್ವಾದ, ರಾಯರ ಆಶೀರ್ವಾದ, ನಾನು ಮಾಡಿರೋ ಪೂಜಾ ಫಲ ನನಗೆ ಸಿಕ್ಕಿದೆ. ಸದಾಕಾಲ ಎಲ್ಲವೂ ಹೀಗೆ ಇರಲಿ ಅಂತ ಕೇಳ್ತೀನಿ. ಯಾರ್ದು ಕೆಟ್ಟ ದೃಷ್ಟಿ ಬೀಳದೇ ಇರಲಿ, ಸದಾಕಾಲ ಒಳ್ಳೇದಾಗಲಿ. ಹಾಕಿದ್ರು ಕೂಡ ಅದು ಬೀಳಲ್ಲ ಅಂತ ಇವಾಗ ನನಗೆ ಕನ್ಫರ್ಮ್ ಇದೆ. ಯಾರೇ ಎಷ್ಟೇ ಕೆಟ್ಟ ದೃಷ್ಟಿ ಹಾಕಿದ್ರು ಅದು ನನ್ನ ಹತ್ರ ತಾಗಲ್ಲ, ಅಷ್ಟು ಜಬರ್ದಸ್ತ್ ಇದೆ ನನ್ನ ಹತ್ರ ಭಗವಂತನ ಆಶೀರ್ವಾದ. ಹಾಗಾಗಿ ಆ ಒಂದು ವಸ್ತು ಕೊಂಡ್ಕೊಳ್ಳೋಕ್ಕೆ ಕಾರಣ ಅಂತ ನನಗೇನು ಅನಿಸ್ತುಪ್ಪ ಅಂತಂದರೆ, ಇವತ್ತು ನನಗೆ ಈಗ 2 ವರ್ಷದಿಂದ ಅದು 1 ಸೆಕೆಂಡ್ ಕಣ್ಣೆದುರುಗಡೆ ಬಂದು ಹೋಗಿದ್ದು, ಇವತ್ತು ನಾನು ಕೊಂಡ್ಕೋಬೇಕಂದ್ರೆ ಅದು 1 ಸೆಕೆಂಡ್ ಏನು ಬಂದಿದೆ ನೋಡಿ, ಭಗವಂತನ ತಲುಪಿದೆ ಅದು. ನಾನು ಏನೇನೋ ಕೇಳ್ಕೊಂಡಿದ್ದೀನಿ, ಕೊಟ್ಟಿದ್ದಾನೆ, ಇಲ್ಲ ಅಂತ ಹೇಳಲ್ಲ, ನಿಜವಾಗ್ಲೂ ಹೇಳ್ತೀನಿ. ನಾನು ಒಂದೊಂದು ಕೇಳಿರೋದನ್ನ ಭಗವಂತ ಕೊಟ್ಟಿದ್ದಾನೆ. ಆರೋಗ್ಯದಲ್ಲಿ ಏರುಪೇರು ಮಾಡ್ದ, ಅದು ಯಾಕೆ ಮಾಡ್ದ ಅಂತ ಮುಂದೆ ಹೇಳ್ತೀನಿ. ಆದರೆ ನನ್ನ ಜೀವನದಲ್ಲಿ ಒಂದೊಂದು ಕೇಳಿದ್ದು ಕೊಡ್ತಾನೆ ಬರ್ತಾ ಇದ್ದಾನೆ ಭಗವಂತ, ಯಾವತ್ತೂ ಮಿಸ್ ಮಾಡಿಲ್ಲ ಆ ಒಂದು ವಿಚಾರದಲ್ಲಿ. ಅದಕ್ಕೆ ನಾನು ದೇವ್ರನ್ನ ಜಾಸ್ತಿ ಪೂಜಿಸೋದು, ದೇವ್ರನ್ನ ನಂಬೋದು, ಪ್ರತಿಯೊಂದರಲ್ಲಿ ನಂಬಿಕೆ ಇಡೋದು, ನಾನು ನಿಮ್ಗೆ ಹತ್ರ ಹೇಳ್ಕೊಳ್ಳೋದು. ಯಾಕಂದರೆ ಭಗವಂತನಲ್ಲಿ ನಂಬಿಕೆ ಇಡಿ, ಭಗವಂತನಲ್ಲಿ ಭಕ್ತಿ ಇಡಿ, ಖಂಡಿತ ಎಲ್ಲವೂ ಒಳ್ಳೇದಾಗುತ್ತೆ. ನನಗದು ಒಂದೇ, ನಿಜವಾಗ ನನ್ನ ಜೀವನದಲ್ಲಿ ಕಲ್ತಿರೋದು ಅದು ಒಂದೇ. ಇನ್ನೊಬ್ರಿಗೆ ಒಳ್ಳೇದಾಗಬೇಕು, ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು, ಭಗವಂತನಲ್ಲಿ ನಂಬಿಕೆ ಇಡಬೇಕು, ಭಗವಂತನಿಗೆ ಪೂಜಿಸ್ಬೇಕು, ಭಗವಂತನ ಮೇಲೆ ಭಕ್ತಿ ಇಡಬೇಕು, ಅಷ್ಟೇ ನನಗೆ ಗೊತ್ತಿರೋದು. ಬೇರೆ ಎಲ್ಲ ನಾನು ಕಲ್ತಿಲ್ಲ, ನನಗದು ಬೇಕಾಗೂ ಇಲ್ಲ, ಆಯಿತಾ. ಈ ಒಂದು ವಸ್ತು ಕೊಂಡ್ಕೊಳ್ಳೋಕ್ಕೆ ನನಗೆ ಪವಾಡ ಅಂತಲೇ ಆಗಿರೋದು ಇವತ್ತು ನನಗೆ. ನಾನು ಇದೇನು ಒಂದು 2-3 ತಿಂಗಳಿಂದ ಯೋಚನೆ ಮಾಡಿದ್ದಲ್ಲ, ಒಂದು 4-5 ದಿವಸದಿಂದ ಅದು ಯೋಚನೆ ಮಾಡಿದ್ದಲ್ಲ, ಕೂತ್ಕೊಂಡೆಲ್ಲ ಡಿಸ್ಕಸ್ ಮಾಡಿದ್ದಲ್ಲ ಫ್ರೆಂಡ್ಸ್. 3 ದಿವಸ ಫ್ರೆಂಡ್ಸ್. ಒಂದು ದಿವಸ ಕೇಳಿದ್ವಿ, ಇನ್ನೊಂದು ದಿವಸ ಸಕ್ಸಸ್ ಆಯಿತು, ಇವತ್ತು ಖರೀದಿ ಆಯಿತು. 3 ದಿವಸ ಫ್ರೆಂಡ್ಸ್. ಏನಂತ ಪವಾಡ ಅಂತಾನೆ ಅನ್ಕೋಬೇಕು ಅಲ್ವಾ. ಇವಾಗ ನಾವು ಅದನ್ನ ಪ್ಲಾನ್ ಮಾಡಿ ಐಡಿಯಾ ಮಾಡಿ ತಗೊಳ್ಳೋದಕ್ಕೂ ಸಡನ್ ಆಗಿ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಇದು ನನ್ನ ಜೀವನದಲ್ಲಿ ಭಗವಂತ ಮಾಡಿರೋ ಪವಾಡ ಅಂತಾನೆ ಹೇಳ್ತೀನಿ. ನನಗೆ ನನ್ನ ರಾಯರ ಮನೆಗೆ ಬಂದಿರೋದು ಒಂದು ಪವಾಡ. ನನಗೆ ಆ ಎಲೆ ಪೂಜೆ ಎಷ್ಟು ವರ್ಷದಿಂದ ಕಷ್ಟ ಅನುಭವಿಸಿದ್ದೀನಿ, ಆ ಎಲೆ ಪೂಜೆ ಮಾಡ್ಬೇಕಂತ ಅನಿಸ್ಲಿಲ್ಲ. ಈ ಒಳ್ಳೆ ಟೈಮ್ ಬರೋದಕ್ಕೂ ನನ್ನ ಕೆಟ್ಟದ್ದೆಲ್ಲ ಹೊರಗೆ ಹಾಕೋಕೆ ಎಲೆ ಪೂಜೆ ಮಾಡ್ಬೇಕನ್ನಿಸ್ತು, ಆ ಎಲೆ ಪೂಜೆ ಮಾಡಿದ್ದು ಪವಾಡ. ಎಲ್ಲವೂ ಒಂದೊಂದಾಗಿ ನನ್ನ ಜೀವನದಲ್ಲಿ ಇಷ್ಟು ಒಳ್ಳೆ ಘಟನೆ ನಡೀತದೆ ಫ್ರೆಂಡ್ಸ್, ನಿಜವಾಗ್ಲೂ ಸತ್ಯವಾಗ್ಲೂ. ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ಖುಷಿ ವಿಚಾರನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀನಿ, ನೀವು ಕೇಳೋಕ್ಕೆ ರೆಡಿಯಾಗಿರಿ. ಆ ಒಂದು ವಸ್ತುನ ಕೊಂಡ್ಕೊಳ್ಳೋಕ್ಕೆ ಇಷ್ಟೆಲ್ಲವೂ ಪವಾಡ ಇದೆ ನೋಡಿ ಫ್ರೆಂಡ್ಸ್. ಹಿಂದೆ ನಿಮಗೆ ಯಾಕೆ ಈ ಖುಷಿ ವಿಚಾರನ ಹಂಚ್ಕೊಂಡಾಗಾಯಿತು, ನಿಮಗೆ ಒಂದು ವಿಷಯನ ಮುಟ್ಟಿಸ್ಬೇಕು ಅಂತ ಕೂಡ, ಆಯಿತಾ. ನಾನು ಖುಷಿ ವಿಚಾರ ಹೇಳಿದೆ, ನಾನೊಂದು ವಸ್ತುನ ಕೊಂಡ್ಕೊಂಡಿದ್ದೀನಿ 7.5 ಲಕ್ಷ ಕೊಟ್ಟು. ಈಗ ಇದಕ್ಕಿಂತ ಹಿಂದೆ ಒಂದು 4-5 ವರ್ಷದ ಹಿಂದೆ ನಾನೊಂದು 9 ಲಕ್ಷ ಕೊಟ್ಟು ಒಂದು ವಸ್ತುನ ಕೊಂಡ್ಕೊಂಡಿದ್ದೆ. ಆವಾಗ ದುಡಿತಾ ಇದ್ದೆ, ಅದು ಕೊಂಡ್ಕೊಂಡೆ ಅನ್ನೋದಿತ್ತು. ಇವಾಗ ದುಡಿದೇನೆ ಮನೇಲೆ ಕೂತ್ಕೊಂಡು ಒಂದು ಈ ಸಾಧನೆ ಆಯ್ತಲ್ಲ, ಈ ಪವಾಡ ಆಯ್ತಲ್ಲ, ಏನಂತೀರಾ?
ಅದ್ಭುತನೇ ಅಂತಲೇ ಹೇಳ್ಬೋದು. ನೀವು ನಂಬಿದ್ರು ಸರಿ, ನಂಬದೇ ಇದ್ರು ಸರಿ, ಇದು ನನ್ನ ಜೀವನದಲ್ಲಿ ನನಗೆ ಪವಾಡನೇ, ನನ್ನ ಖುಷಿನೇ. ಇದು ನಾನು ಅನ್ಕೊಂಡು ಇಲ್ಲ ನೋಡಿ, ಅದು ನಡೆದಿರಿದ್ರೆ ಅದು ಪವಾಡನೇ ನನಗೆ, ಆಯಿತಾ. ಅದು ನೀವು ಬಿಟ್ಟು ವಿಚಾರ ಹೆಂಗೆ ತಗೋತೀರಿ ಅಂತ ನಾನು ನಿಮಗೆ ಏನು ಹೇಳೋದು ಅಂದರೆ, ನೀವು ಒಂದು ದೇವ್ರನ್ನ ಪೂಜೆ ಮಾಡ್ತೀರಾ, ಒಬ್ಬರ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂದರೆ ಭಕ್ತಿಯಿಂದ ಇಡಿ. ಒಂದು ದೇವ್ರ ಪೂಜೆ ಮಾಡ್ತೀರಾ, ಭಕ್ತಿಯಿಂದ ಮಾಡಿ. ದೇವ್ರನ್ನ ನಂಬ್ತೀರಾ, ಭಕ್ತಿಯಿಂದ ನಂಬಿ. ಇವತ್ತಿನ ಈ ವಸ್ತು ತೊಗೊತೀರಾ, ನಂಬಿಕೆ ಇಟ್ಕೊಂಡು ಭಕ್ತಿಯಿಂದ ತೊಗೊಳ್ಳಿ, ಸಕ್ಸಸ್ ಆಗುತ್ತೆ. ಈಗ ಎಲೆ ಪೂಜೆದ ಬಗ್ಗೆ ತುಂಬ ನಾನು ಹೇಳಿದ್ದೆ. ಕೆಲವೊಬ್ಬರು ನಂಬಿದ್ದಾರೆ ಅಂತಲ್ಲ, ಕೆಲವೊಬ್ಬರು ನಂಬಿಲ್ಲ ಅಷ್ಟೇ. ತುಂಬ ಜನ ನಂಬಿಕೆ ಇಟ್ಟಿದ್ದಾರೆ. ನಂಬಿಕೆ ಇಟ್ಟವ್ರಿಗೆಲ್ಲರಿಗೂ ನಾನು ಕೂಡ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ, ನಿಮ್ಮ ನಂಬಿಕೆ ಯಾವತ್ತೂ ಸುಳ್ಳಾಗದೇ ಇರಲಿ. ನೀವೇನು ಅಂದ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ, ನಂಬಿಕೆ ಇಟ್ಕೊಂಡು ಭಕ್ತಿ ಇಟ್ಕೊಂಡು ಸಕ್ಸಸ್ ಆಗಲಿ. ನನ್ನ ಉದ್ದೇಶ ಇಷ್ಟೇ, ಆಯಿತಾ. ನಿಮ್ಗೆ ಒಳ್ಳೇದಾಗಲಿ. ಇವಾಗ ನನಗೆ ಹೆಂಗೆ ನನ್ನ ಜೀವನದಲ್ಲಿ ಒಳ್ಳೇದಾಗ್ತಾ ಇದೆಯಲ್ಲ, ನಿಮ್ಮ ಜೀವನದಲ್ಲಿ ಅದೇ ಥರ ಒಳ್ಳೇದಾಗಲಿ. ಆ ಒಂದು ಖುಷಿ ವಿಚಾರ ಇವತ್ತು ನಿಮ್ಗೆ ಹಂಚ್ಕೋಬೇಕು ಅಲ್ವಾ ನಾನು. ಯಾಕಂದರೆ ನನ್ನ ಜೀವನದಲ್ಲಿ ನನಗೆ ಏನಾಗ್ತಾ ಇದೆ ಅಂತ ನಾನು ಹಂಚ್ಕೊಂಡಾಗ ಆ ನಂಬಿಕೆ ನಿಮಗೂ ಇರುತ್ತೆ, ಆ ನಂಬಿಕೆ ನಿಮಗೂ ಬರುತ್ತೆ, ಆ ನಂಬಿಕೆ ಭರವಸೆ ನಿಮಗೆ ಸಿಗುತ್ತೆ. ಅದ್ರ ಮೇಲೆ ಇನ್ನೂ ನಿಮಗೆ ಭಕ್ತಿ ಜಾಸ್ತಿ ಇರುತ್ತೆ. ಆವಾಗ ನಿಮಗೆ ಅಂದರೆ ನಾನು ಹೇಳೋದಕ್ಕೆ ಭಕ್ತಿ ಹುಟ್ಟಬಾರದು, ಅದು ನಿಮ್ಮ ಮನಸ್ಸಲ್ಲಿ ನಿಮಗೆ ಹುಟ್ಟಬೇಕು ಅಷ್ಟೇ ನನ್ನ ಉದ್ದೇಶ, ಆಯಿತಾ. ಇದೆಲ್ಲ ಮಾಡಿದ್ದಕ್ಕೆ ನನಗೆ ಈ ಒಂದು ವಸ್ತು ಸಿಕ್ಕಿದೆ, ನನ್ನ ಅಭಿಪ್ರಾಯ. ನಿಮಗೆ ಬಿಟ್ಕೊಟ್ಟಿದ್ದು ನಿಮ್ದೇನು ಅಂತ ಹೇಳಿಬಿಟ್ಟು. ಯಾಕಂದರೆ ನಮ್ಮ ಮನೇಲಿ ಒಬ್ಬರು ದುಡಿಯೋದು ತಿಂಗಳಿಗೆ 10,000 ರೂಪಾಯಿ ಪೇಮೆಂಟ್ ಬರೋದು ಅವ್ರಿಗೆ. ಅಂಥದ್ರಲ್ಲಿ ನಾವು ಇಷ್ಟು ಅಂದರೆ ನನಗೆ ಪವಾಡನೇ ಅನಿಸಿರೋದು. ಈ ಒಂದು ವಸ್ತುನ ಕೊಂಡ್ಕೊಂಡವ್ರ ವಿಚಾರ ನಿಮ್ಮ ಹತ್ರ ಹೇಳ್ಕೊಳ್ಳೋದು ಒಂದು. ಮತ್ತು ನಿಮ್ಮ ಪ್ರತಿಫಲ ಯಾವತ್ತೂ ವೇಸ್ಟ್ ಆಗಲ್ಲ ಅಂತ ಹೇಳೋಕ್ಕೆ, ನೀವು ಮಾಡಿರೋ ಪೂಜೆಗಳು ವೇಸ್ಟ್ ಆಗಲ್ಲ, ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ ವೇಸ್ಟ್ ಆಗಲ್ಲ, ಆಯಿತಾ. ಇದನ್ನು ನಿಮಗೆ ತಿಳಿಸ್ಬೇಕು ನಾನು. ಯಾಕಂದರೆ ಮೂಢನಂಬಿಕೆ ಅನ್ನೋರು ಮಾತು ಕೇಳ್ಕೊಂಡು ನಿಮ್ಮ ಬುದ್ಧಿನ ನೀವು ಹಾಳು ಮಾಡ್ಕೋಬೇಡಿ. ಕೆಲವರು ಮೂಢನಂಬಿಕೆ ಅಂತ ಹೇಳ್ತಾ ಇರ್ತಾರೆ, ಆಯಿತಾ. ಇವಾಗ ಸ್ವಂತ ನಂಬುದೇನು, ನಾವು ಇದನ್ನು ಮಾಡಬೇಕು, ನೀನು ಇದನ್ನು ಈ ಪೂಜೆ ಮಾಡ್ಬೇಕನ್ನೋ ಟೈಮಲ್ಲಿ ಯಾರೋ ಒಬ್ರು ಬರ್ತಾರೆ, ಇದರಿಂದ ಏನಾಗುತ್ತೆ, ನೀನು ಮಾಡಬೇಡ, ನಿಮ್ಗೆ ಅನಿಸ್ತಾ ಮಾಡ್ಬೇಕಂತ ಮಾಡಿ, ಇನ್ನೊಬ್ರು ಹೇಳಿದ್ರ ಮಾಡಬೇಡ ಅಂತ ಬಿಟ್ಟಾಕ್ಬಿಡಿ, ಅದು ಬೇಡ. ಇವಾಗ ನಿಮ್ಮ ಮನಸ್ಸಿಗೆ ಭಗವಂತ ನಿಮ್ಮ ಮನಸ್ಸಿಗೆ ಏನು ಕೊಟ್ಟಿರ್ತಾರೋ ಅದು ಸರಿ ಇರುತ್ತೆ. ಮೂರನೇದವ್ರ ಮಾತು ಕೇಳಿ ಅಥವಾ ಇನ್ನೊಬ್ರ ಮಾತು ಕೇಳಿ ಅದು ಬೇಡ. ನಿಮ್ಮ ಮನಸ್ಸಿಗೆ ಇವತ್ತು ಇದು ಮಾಡಬೇಕಾ ಮಾಡಿ, ಇದು ತೊಗೋಬೇಕಾ ಅದು ತೊಗೊಳ್ಳಿ, ಮೂರನೇದವ್ರಿಗೆ ಕೇಳೋಕೆ ಹೋಗ್ಬೇಡಿ. ನಾನು ಅಷ್ಟೇ ಹೇಳೋದು. ಯಾಕಂದರೆ ನಮಗಿದು ಸರಿ ಅನಿಸುತ್ತೆ, ಇದು ನಮ್ಮ ದಕ್ಕತ್ತೆ ಅಂದಮೇಲೆ ಅದು ನಮ್ಮ ಮನಸ್ಸಿಗೆ ಬರುತ್ತೆ. ನಮ್ಮ ಮನಸ್ಸಿಗೆ ಬರೋಕ್ಕೆ ಕಾರಣ ಭಗವಂತ, ಅದು ಸುಮ್ಮನೆ ಬರಲ್ಲ. ಆ ಭಗವಂತ ಅನಿಸಿಕೆ ಕೊಟ್ಟ ಮೇಲೆ ನಮ್ಗೆ ಅದು ಬಂದಿರುತ್ತೆ. ಹಾಗಾಗಿ ಅದನ್ನ ಮಾಡ್ಕೊಂಬಿಡಿ. ಇವತ್ತು ನಾವು ಮಾಡಿದ್ದು ಅದೇ ಕೆಲಸ. ನಾವು ಯಾರನ್ನೂ ಕೇಳಿಲ್ಲ, ಅಕ್ಕಪಕ್ಕದವ್ರನ್ನ ಕರೆದಿಲ್ಲ, ನಾವು ಯಾರನ್ನೂ ಕೇಳಿಲ್ಲ, ಇನ್ನೊಬ್ಬರನ್ನ ಕೇಳಿಲ್ಲ, ಮತ್ತೊಬ್ಬರನ್ನ ಕೇಳಿಲ್ಲ. ನಾವು ಮಾಡಿದ್ದು ಸ್ವಂತ ವಿಚಾರದಿಂದ ಸಕ್ಸಸ್ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಅದ್ರ ಮೇಲೆ ಪೂರ್ತಿ ನಂಬಿಕೆ ಇದೆ ನನಗೆ. 3 ದಿವಸದಲ್ಲಿ ಆ ಐಡಿಯಾ ಬಂದು ಅದನ್ನು ನಮಗೆ ಕೈಗೆ ವಸ್ತು ಬಂದು ತಲುಪಿದೆ ಅಂದಮೇಲೆ ನಮ್ಗೆ ಸಂಪೂರ್ಣ ನಂಬಿಕೆ ಇದೆ, ಅದರಿಂದ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವು ಕೂಡ ಅಷ್ಟೇ, ಯಾವುದೇ ಕೆಲಸ ಮಾಡಿದ್ರು ಇದು ಉದಾಹರಣೆ ಅಂತಲ್ಲ, ಸುಮ್ಮನೆ ಏನೋ ಹೇಳ್ತಾ ಇದ್ದೀನಿ ಅಂತಲ್ಲ. ಆ ವಸ್ತು ನಾನು ತೊಗೊಂಡಿದ್ದು ಮುಂದಿನ ಈ 2 ವಾರ ಟೈಮ್ ಕೊಡಿ ನನಗೆ. ಈ 2 ವಾರ ಬಿಟ್ಟು ನಾನು ವಿಡಿಯೋ ಮಾಡಾಕ್ತೀನಿ. ನನ್ನ ಕಣ್ಣು ಮುಂದಿದೆ ವಸ್ತು, ಆದರೆ ನಮ್ಮ ಮನೇಲಿ ಹೇಳಿದ್ದಾರೆ ನೀನು ತೋರಿಸ್ಬೇಡ, ನೀನು ಹಾಕ್ಬೇಡ ವಿಡಿಯೋ ಮಾಡಿ ಅಂತ. ಆದರೂ ನಾನು ಖುಷಿ ತಡ್ಕೋತಾ ಆಗ್ತಾ ಇಲ್ಲ. ನನ್ನ ಸಬ್ಸ್ಕ್ರೈಬರ್ಗೆ ನಾನು ಪೂಜೆ ಫಲದಿಂದ ನನಗೇನು ಫಲ ಸಿಕ್ಕಿದೆ ಅಂತ ನಿಮ್ಗೆ ನಾನು ಒಪ್ಪಿಸ್ಬೇಕು. ಯಾಕಂದರೆ ಸುಮ್ಮನೆ ಅದು ನನ್ನ ಏನೋ ಒಂದು ಹೇಳಿಬಿಟ್ಟು ಮಾಡ್ರಿ ಅಂತ ಹೇಳಿ ಕುತ್ಕೊಳ್ಳೋದಲ್ಲ, ಅದು ನನ್ನ ಕರ್ತವ್ಯ. ಈಗ ಒಂದು ಪೂಜಾ ವಿಧಾನ ಹೇಳಿದ್ದೇನೆ ಅಂದರೆ ಅದು ನನ್ನ ಕರ್ತವ್ಯ. ಅದಕ್ಕೆ ನಾನು ಏನು ಭದ್ರತೆ ಕೊಡಬೇಕು ಕೊಡಲೇಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ಮೋಸ ಅಲ್ಲ. ಮತ್ತು ಮೂಢನಂಬಿಕೆ ಅಂತ ಹೇಳೋರು ಮಾತು ಕೇಳಕ್ಕೆ ಹೋಗ್ಬಿಡಿ. ಭಕ್ತಿಯಿಂದ ನಂಬಿಕೆಯಿಂದ ನೀವು ಮಾಡಲೇಬೇಕಂತ ಒತ್ತಾಯ ಅಂತೂ ಇಲ್ಲ, ಆಯಿತಾ. ನಂಬಿಕೆ ಭಕ್ತಿ ಅಷ್ಟೇ. ಯಾರನ್ನೂ ಇಲ್ಲ ಒಪ್ಪಿಸ್ತಾ ಇಲ್ಲ ನಾನು, ನೀವು ಮಾಡ್ರಿ, ನೀವು ಕಂಡೀಷನ್ ಇಲ್ಲ ಇಲ್ಲಿ, ನೀವು ಭಕ್ತಿ ವಿಚಾರಕ್ಕೆ ಬಿಟ್ಟಿದ್ದು. ಅಂದರೆ ಭಗವಂತನ ಪೂಜಿಸಿದ್ರೆ ನಮ್ಗೆ ಯಾವತ್ತೂ ಕೆಟ್ಟದ್ದಾಗಲ್ಲ ಅಂತ ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ, ಆಯಿತಾ. ಮಾಡೋದು ಬಿಡೋದು ಅದು ನಿಮ್ಗೆ ಬಿಟ್ಟು ಕೊಟ್ಟಿರೋ ವಿಚಾರ. ಯಾಕಂದರೆ ನಿಮ್ಮ ಜೀವನಕ್ಕೆ ಏನು ಬೇಕು ಬೇಡ ಅದು ನಿಮಗೆ ಅಲ್ವಾ. ಆದರೆ ನನ್ನ ಜೀವನದಲ್ಲಿ ನಾನು ಮಾಡಿದ್ದಕ್ಕೆ ನನಗೇನು ಫಲ ಸಿಕ್ತು, ಅದರಿಂದ ನನಗೆ ಎಷ್ಟು ಅನುಕೂಲ ಆಯಿತು, ಅದರಿಂದ ನನಗೆ ಎಷ್ಟು ಖುಷಿ ಸಿಕ್ಕಿದೆ, ನನಗೇನೆಲ್ಲ ಲಾಭ ಸಿಕ್ಕಿದೆ ಅಂತ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ. ನನಗೆ ನಮ್ಮ ಮನೆಯಲ್ಲೇ ಹೇಳಿದರು, ನಿಂಗೆ ಯಾವಾಗಲೂ ನೀನು ಹಿಂಗೆ ಹೇಳ್ಕೊಂಡು ಸ್ವಲ್ಪ ಹಾಳಾಗ್ತಾಯಿದೆ, ಸ್ವಲ್ಪ ಬಾಯಿ ಬಿಗಿಟ್ಕೊ ಅಂತ ಹೇಳ್ಬಿಟ್ಟು. ಭಗವಂತ ನಾವು ಬಚ್ಚಿಟ್ರು ಭಗವಂತ ಅದನ್ನು ಕಾಯಬೇಕು ಅಂತ ಅವ್ನು ನಿಂತ್ಕೊಂಡಿದ್ರೆ ನಾವು ಎಟ್ಟೆ ಬಿಚ್ಚಿಟ್ರು ಅವ್ನು ಕಾಯ್ತಾನೆ. ಆದರೆ ಕೆಟ್ಟ ದಾರಿಯಲ್ಲಿ ಹೋಗ್ಬಾರ್ದು ಅಷ್ಟೇ. ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋದರೆ ನಾವೇನೇ ಬಿಚ್ಚಿಟ್ರು ಕೂಡ ಭಗವಂತ ಕಾಯ್ತಾನೆ. ಪಕ್ಕ ನಂಬಿಕೆ ಇದೆ ಫ್ರೆಂಡ್ಸ್ ನನಗೆ ಭಗವಂತನ ಮೇಲೆ. ನಂಬಿಕೆ ನಿಮಗೆ ಬಿಟ್ಟಿರೋದು.
ಒಂದು ಖುಷಿಯಲ್ಲಿ ನನಗೆ ಈ ಮಾತುಗಳನ್ನ ಬರ್ತಾ ಇದೆ. ಯಾರು ತಪ್ಪು ತಿಳ್ಕೊಬೇಡಿ, ಏನಾದರೂ ನಮ್ಮ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಈ ಒಂದು ವಸ್ತು ತೊಗೊಂಡಿರೋ ವಿಚಾರನ ಹೇಳಿದೆ, ಮತ್ತು ಪೂಜೆ ಮಾಡಿದ ಫಲನ ಹೇಳಿದೆ, ನನ್ನ ಜೀವನದಲ್ಲಿ ರಾಯರು ಬಂದಿರೋ ಪವಾಡನ ಹೇಳಿದೆ. ಭಕ್ತಿಯಿಂದ ನಾನು ಎಷ್ಟು ದೇವ್ರನ್ನ ಪೂಜಿಸಿದ್ದೀನಿ, ಎಲ್ಲ ದೇವರು ನನಗೆ ತಥಾಸ್ತು ಅಂತ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡೆ. ನಿಮ್ಮ ಅನಿಸಿಕೆ ಏನು ಇದೆ ಅಂತ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ನೀನು ಬ್ಯಾಡ್ ಕಮೆಂಟ್ ಬಂದರೂ ನನಗೆ ಓಕೆ, ಒಳ್ಳೆ ಕಮೆಂಟ್ ಬಂದರೂ ಓಕೆ. ನಿಮ್ಮ ಅನಿಸಿಕೆ ತಿಳಿಸೋದಷ್ಟೇ ನನಗೆ ಮುಖ್ಯ. ನಿಮ್ಮ ಅನಿಸಿಕೆ ಏನಿರುತ್ತೆ ಅಂತ ನನಗೆ ತಿಳಿಬೇಕು ಅಷ್ಟೇ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಖಂಡಿತ ನಾನು ಏನು ತೊಗೊಂಡಿದ್ದೀನಿ, ಯಾವ ವಸ್ತು ಅಂತ ಖಂಡಿತ ತೋರಿಸ್ತೀನಿ.